ಎಸ್ಐಆರ್ ಮೊದಲ ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗಿದೆ. 1,07,96,399 ಮತದಾರರನ್ನ ಡಿಲೀಟ್ ಮಾಡಲಾಗಿದೆ. ಈ ಬಗ್ಗೆ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಎಸ್ಐಆರ್ ಕುರಿತಂತೆ ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಅನುಪಕುಮಾರ್. ಉದಾಹರಣೆಗೆ ಸ್ವಲ್ಪ ಜಮೀನಲ್ಲಿ ವಾಸ ಇರ್ತಾರೆ ಅಥವಾ ಬೇರೆ ಯಾವುದು ಸ್ವಲ್ಪ ಹಿಂದುಳಿದ ಅಂಥ ಕಡೆ ಪೂರ ಕ್ರಮ ಕೈಗೊಳ್ಳಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಎಸ್ ನೋ ಕೈಂಡ್ಲಿ ಡೋಂಟ್ ಲಿಂಕ್ ಫಾರ್ಮ್ 8 ವಿತ್ ನೋಟಿಸಸ್. ಫಾರ್ಮ್ 8 ಈಸ್ ಫಾರ್ ಕರೆಕ್ಟ್. ಫಾರ್ಮ್ 6 ಎಂಬುದು ಎನ್ರೋಲ್ಮೆಂಟ್ಗೋಸ್ಕರ. ಯಾರ್ದಾದ್ರೂ ಹೆಸರು ಮತದಾರ ಪಟ್ಟಿಗೆ ಬರಬೇಕಾದ್ರೆ ಫಾರ್ಮ್ 6 ಅನ್ನು ಅವರು ಕೊಡಬೇಕಾಗ್ತದೆ. ಫಾರ್ಮ್ 7 ಎಂಬುದು ಡಿಲೀಷನ್ಗೋಸ್ಕರ. ಫಾರ್ಮ್ 8 ಇರುವುದು ಕರೆಕ್ಷನ್ ಆ್ಯಂಡ್ ಶಿಫ್ಟಿಂಗ್ಗೋಸ್ಕರ. ಸೊ ಫಾರ್ಮ್ 8 ಎಂಬುದು ಯಾವುದಕ್ಕಂದರೆ ಕರೆಕ್ಷನ್ ಆ್ಯಂಡ್ ಶಿಫ್ಟಿಂಗ್. ಬಟ್ ಯಾರ್ದು ಹೆಸರು ಮತದಾರ ಪಟ್ಟಿಯಲ್ಲಿ ಇಲ್ಲ ಅವರು ಫಾರ್ಮ್ 6 ಕೊಟ್ಟು ಸೇರ್ಪಡೆ ಆಗಬೇಕಾಗ್ತದೆ. ಫಾರ್ಮ್ 8 ಅವರಿಗೆ ಅನ್ವಯ ಆಗೋದಿಲ್ಲ. ಹಾಂ, 9 ಟೈಪ್ಸ್ ಆಫ್ ಅನಾಮಲೀಸ್ ಆರ್ ದೇರ್. ಅದು ಕುರಿತು ನಾನು ಸಂಪೂರ್ಣ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೊಟ್ಟಿದ್ದೀನಿ. ಇದು ಕುರಿತು ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಪ್ರತಿನಿಧಿಗಳು ಸಮೇತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಈ ರೀತಿ ಬುಕ್ಲೆಟನ್ನು ರೆಡಿ ಮಾಡಿ ನಾನು ತಮ್ಮಗಳಿಗೂ ಕೊಟ್ಟಿದ್ದೇನೆ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೂ ಕೊಟ್ಟಿದ್ದೇನೆ. ಇದರದ ಸಾಫ್ಟ್ ಕಾಪಿ ಎಲ್ಲರ ಹತ್ರ ಲಭ್ಯ ಇರ್ತದೆ. ಐ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್ ಕೈಂಡ್ಲಿ ರೆಫರ್ ಟು ದಿಸ್ ಬುಕ್ಲೆಟ್. ದಿಸ್ ಗಿವ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಆನ್ ದಿ ಟೈಪ್ಸ್ ಆಫ್ ಅನಾಮಲೀಸ್ ಆರ್ ದ ಆ್ಯಕ್ಷನ್ ಇಟ್ ಬಿ ಟೇಕನ್ ಅಂತ. ಅದರ ಜೊತೆಗೆ ERO ಏನು ನೋಟಿಸ್ ಕೊಡ್ತಾರೆ, ERO ಏನು ನೋಟಿಸ್ ಕೊಡ್ತಾರೆ, ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ, ಅದು ನೋ ಮ್ಯಾಪಿಂಗಾ ಅಥವಾ ಅನಾಮಲಿಯಾ. ಅನಾಮಲಿ ಇದ್ದರೆ ಯಾವ ಟೈಪ್ ಆಫ್ ಅನಾಮಲಿ ಇದೆ ನಿಮ್ಮ ಹೆಸರು ಮುಂದೆ ಎಂಥ ಮಾಹಿತಿ ವಿವರವನ್ನು ಆ ERO ನೋಟಿಸಲ್ಲಿ ಮೆನ್ಷನ್ ಮಾಡಿರ್ತದೆ. ಆ ಮೆನ್ಷನ್ ಮಾಡಿ ಅವರು ಸ್ಪಷ್ಟವಾಗಿ ತಿಳಿಸಿರ್ತಾರೆ, ಇಂಥ ಸ್ಥಳದಲ್ಲಿ ಇಂಥ ದಿನ ಇಂಥ ಸಮಯಕ್ಕೆ ಬಂದು ದಯವಿಟ್ಟು ಹಾಜರಾಗಬೇಕಂತ ಕೋರಿಕೆಯನ್ನು ಕೊಟ್ಟಿರ್ತಾರೆ. ಅದರ ಪ್ರಕಾರ ಮತದಾರರು ತನ್ನ ಮಾಹಿತಿಯನ್ನು ಕೊಟ್ಟು ಹಾಜರಾಗಿದ್ದಲ್ಲಿ ಸೂಕ್ತ ತೀರ್ಮಾನ ERO ಅವರು ಕೈಗೊಳ್ತಾರೆ. ಮತ್ತು ಈ ಸಂದರ್ಭದಲ್ಲಿ ಯಾಕೆ ನಾವು ಇಷ್ಟು ERO ನಾವು ರೆಕ್ರೂಟ್ ಮಾಡಿ ಸೆನ್ಸ್ ಐಡೆಂಟಿಫೈ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಕೇಳಿದರೆ, ಮತದಾರರು ERO ಕಚೇರಿಗೆ ಹೋಗದೆ EROಗಳು ಮತದಾರ ಇರೋ ಕಡೆ ಹೋಗಬೇಕೆಂದು ಸೂಚನೆ ಕೊಟ್ಟಿದ್ದೀವಿ. ಪ್ರತಿ ಮನೆಗೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ, ಆದರೆ ಕನಿಷ್ಠ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಅಥವಾ ವಾರ್ಡ್ ಆಫೀಸ್ ಮಟ್ಟಕ್ಕೆ EROಗಳು ಅಥವಾ EROಗಳು ಹೋಗಬೇಕು. ಯಾವುದೇ ಕಾರಣಕ್ಕೂ ಜನರನ್ನು ಜಾಸ್ತಿ ಪ್ರಯಾಣ ಮಾಡಿ ದೂರ ಬರುವ ಥರ ಆಗಬಾರ್ದು ಮತ್ತು ಜನರ ಕಾಲವರಿಯ ಆಗಬಾರ್ದು ಎಂಬ ಸೂಚನೆ ಈಗಾಗಲೇ ಕೊಟ್ಟಿದ್ದೀವಿ. ಖಂಡಿತವಾಗಿ ಅದರ ಪ್ರಕಾರ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಯಾವುದೇ ಇನ್ಕನ್ವೀನಿಯನ್ಸ್ ಜಾಸ್ತಿ ಆಗದೆ ಮತದಾರರಿಗೆ ಅನುಕೂಲ ಮಾಡುವ ರೀತಿ ಈಗಾಗಲೇ ಅವ್ರಿಗೆ ಎಲ್ಲರಿಗೂ ಸೂಚನೆ ಕೊಡಲಾಗಿದೆ. ಎಸ್, ಹಾಂ, ಆ ರೀತಿ ಪಟ್ಟಿ ನಮ್ಮ ಹತ್ರ ಇಲ್ಲ. ಐ ಡೋಂಟ್ ಹ್ಯಾವ್ ದಟ್ ಇನ್ಫಾರ್ಮೇಷನ್. ಎಸ್ ಎಸ್ ಹಾಂ. No, others means ERO can issue notices to no mapping category or I will tell you what it is. I have read your article also today. You have mentioned about others ಅಂತ. ದಯವಿಟ್ಟು ಅದು ನಾವು ಏನು ಮೆನ್ಷನ್ ಮಾಡ್ತೀವಿ ಅಂದರೆ, ಈಗ 4,46,00,000 ಮತದಾರರಲ್ಲಿ ನಾವೇನೀಗ ಪಟ್ಟಿಯಲ್ಲಿ ಇದ್ದಾರೆ, ಅದರಲ್ಲಿ 20 ಲಕ್ಷ ಮತದಾರರದು ನೋ ಮ್ಯಾಪಿಂಗ್ ಕೇಸ್ ಇದೆ, 23 ಲಕ್ಷ ಮತದಾರ ಅನಾಮಲೀಸ್ ಇದೆ. ಹಂಗಂದರೆ ಬಾಕಿ ಅದರ್ಸ್ 4,13,00,000 ಮತದಾರರಿಗೆ ಯಾವ ತೊಂದರೆ ಇಲ್ಲ. ಸೊ ಅವ್ರಿಗೆ ನೋಟಿಸ್ ಅವರು ಕೊಡೋಕ್ಕೆ ಆಗೋದಿಲ್ಲ, ERO ಅಗತ್ಯನೂ ಇರುವುದಿಲ್ಲ. ಬಟ್ ERO ಕ್ಯಾನ್ ಜನರೇಟ್ ನೋಟಿಸ್ ಆ್ಯಕ್ಚುಲಿ ಏನಿದೆ ಕೇಳಿದರೆ ಐದರ್ ಆನ್ ಇಸ್ ಓನ್ ಮೋಷನ್ ಆರ್ ಆನ್ ಕಂಪ್ಲೇಂಟ್. ಹಂಗಂದರೆ ಬಾಕಿಯವ್ರಿಗೂ ಸಮೇತ ನೋಟಿಸ್ ಕೊಡಬೇಕಾಗಿದ್ದಲ್ಲಿ ಹಿ ಕ್ಯಾನ್ ಜನರೇಟ್ ನೋಟಿಸಸ್ ಬೇಸ್ಡ್ ಆನ್ ಎ ಕಂಪ್ಲೇಂಟ್ ಎಂದು ಇರ್ತದೆ. ಅದರ್ಸಿಂದ ಏನು ಮೆನ್ಷನ್ ಅವ್ರಿಗೆ ನೋಟಿಸ್ ಕೊಡಬೇಕಿಲ್ಲ. ನೋಟಿಸ್ ಕೊಡಬೇಕಾದ ಸಂಖ್ಯೆ ಇಷ್ಟು ಮಾತ್ರ. 4,46,00,000 ನೋಟಿಸ್ ಕೊಡಬೇಕಾದ ಸಂಖ್ಯೆ 43,80,000 ಮಾತ್ರ. ಬಾಕಿಯವರಿಗೆ ನೋಟಿಸ್ ಕೊಡಬೇಕಿಲ್ಲ. ಅಕಸ್ಮಾತ್ ಅಲ್ಲಿರೋ ಹೆಸರಿಗೆ ನೋಟಿಸ್ ಕೊಡಬೇಕಾದ ಸಂದರ್ಭ ಬಂದಾಗ ಯಾವಾಗ ಅಂತ ಕೇಳಿದರೆ ಐದರ್ EROಗೆ ತನಗೆ ಡೌಟ್ ಇದ್ದರೆ ಅಥವಾ ಯಾವುದಾದ್ರು ಕಂಪ್ಲೇಂಟ್ ಮೇಲೆ ಬಂದಾಗ ಕೊಡಬಹುದು ಅಂತ ಇರ್ತದೆ. ಸೊ ಅಂತ ಆ ಸಾಫ್ಟ್ವೇರಲ್ಲಿ ಏನು ಮೆನ್ಷನ್ ಮಾಡಿದೆ ಕೇಳಿದರೆ ಅವಾಗ ERO ಹ್ಯಾವ್ ಟು ಗೋ ಟು ದ ಅದರ್ಸ್ ಕಾಲಮ್ ಅಂಡ್ ಕ್ಲಿಕ್ ಅಂಡ್ ಹ್ಯಾಸ್ ಟು ಸರ್ಚ್ ಅಂಡ್ ಹ್ಯಾಸ್ ಟು ಜನರೇಟ್ ದ ನೋಟಿಸ್ ಅಂತ ಇರ್ತದೆ. ಆ ರೀತಿ ಅದಕ್ಕೆ ಅರ್ಥ ಏನಂತ ಕೇಳಿದರೆ ಬಾಕಿ ಅವರಿಗೆ ನೋಟಿಸ್ ಕೊಡಬೇಕಿದ್ದಿಲ್ಲ. ಅಕಸ್ಮಾತ್ ಕೊಡಬೇಕಾದ ಯಾವಾಗ ಬರಬಹುದು ಅಂತ ಕೇಳಿ ಯಾರಾದ್ರು ಕಂಪ್ಲೇಂಟ್ ಕೊಟ್ಟರೆ ಅಥವಾ EROಗೆ ದಾಖಲಾತಿ ಮೇಲೆ ಡೌಟ್ ಇದ್ದರೆ ಅವ್ರು ಕೊಡಬಹುದು ಅಂತ. ಆವಾಗ ಅದು ಅದರ್ಸ್ ಬಾಕ್ಸ್ ಅವ್ರು ಕ್ಲಿಕ್ ಮಾಡಿ ಅದರಲ್ಲಿ ಮತದಾರರ ಹೆಸರನ್ನು ಸರ್ಚ್ ಮಾಡಿ ಹ್ಯಾಸ್ ಟು ಜನರೇಟ್ ಎ ನೋಟಿಸ್ ಅಂತ ಇರ್ತದೆ. ಆ ಅರ್ಥದಲ್ಲಿ ಮೆನ್ಷನ್ ಮಾಡಿರೋದು ಅದು. ಎಸ್, ನೋಟಿಸ್ ಫಿಸಿಕಲಿ ಸರ್ವ್ ಆಗಬೇಕು. ಇಟ್ ಶುಡ್ ಬಿ ಎ ಹಾರ್ಡ್ ಕಾಪಿ.
ಇಟ್ ಶುಡ್ ಬಿ ಪ್ರಿಂಟೆಡ್ ಆ್ಯಂಡ್ ಇಟ್ ಶುಡ್ ಬಿ ಡೆಲಿವರ್ಡ್ ಟು ದಿ ಮತದಾರರಿಗೆ ಕೊಡಬೇಕು. ಮತದಾರರಿಗೆ ನೋಟಿಸ್ ಕೊಡೋದು ವಾಟ್ಸಪ್ ಮುಖಾಂತರವನ್ನು ಮೇಲ್ ಮುಖಾಂತರನೂ ಕೊಡಲಿಕ್ಕೆ ಆಗೋದಿಲ್ಲ. ಪ್ರಿಂಟೆಡ್ ಕಾಪಿನೇ ಮತದಾರರಿಗೆ ಸರ್ವ್ ಮಾಡಬೇಕಾಗುತ್ತದೆ. ಮತದಾರರು ಮನೆಗೆ ಹೋಗಿ BLO ಸರ್ವ್ ಮಾಡ್ತಾರೆ. ಮತದಾರರಿದ್ದರೆ ಮತದಾರರಿಗೆ ಸರ್ವ್ ಮಾಡಲಾಗೋದು. ಮತದಾರರು ಅಲ್ಲಿ ಲಭ್ಯ ಇದ್ದೇ ಇನ್ ದ ಸೆನ್ಸ್ ಅವರ ಸಂದರ್ಭಕ್ಕೆ ಅಲ್ಲಿ ಇಲ್ಲ ಅಂದರೆ ಮತದಾರರು ಸೂಚಿಸುವ ಬೇರೆ ಯಾರೋ ಒಬ್ಬರಿಗೆ ನೋಟಿಸ್ ಕೊಡ್ಬೋದು. ಐದರ್ ದೇ ಕ್ಯಾನ್ ಬಿ ರಿಲೇಟಿವ್ ಆರ್ ಎ ಫ್ಯಾಮಿಲಿ ಮೆಂಬರ್ ಆರ್ ಎ ಫ್ರೆಂಡ್ ಆರ್ ಈವನ್ ಎ ಸರ್ವೆಂಟ್. ಎಸ್ ಮಿನಿಮಮ್ 7 ದಿವಸಗಳ ಕಾಲ ಅವಕಾಶ ಕೊಡಬೇಕು. ಉದಾಹರಣೆ ಇವತ್ತು 24ನೇ ತಾರೀಕು, ನಾಳೆ ಬೆಳಿಗ್ಗೆ ಯಾರಿಗೂ ಹಾಜರಾಗಿ ನೋಟಿಸ್ ಕೊಡಲಿಕ್ಕೆ ಆಗೋದಿಲ್ಲ. 7 days ಟೈಮ್ ಈಸ್ ಮಸ್ಟ್. ದ ಫಸ್ಟ್ ನೋಟಿಸ್ ವಿಲ್ ಬಿ ದ ಸೆನ್ಸ್ ಫಸ್ಟ್ ಹಿಯರಿಂಗ್ ವಿಲ್ ಸ್ಟಾರ್ಟ್ ಓನ್ಲಿ ಫ್ರಮ್ 31st August ಇಫ್ ಅಟ್ ಆಲ್ ಸಮಡಿ ಜನರೇಟ್ ನೋಟಿಸ್. 7 days ನೋಟಿಸ್ ಇರಬೇಕಾಗುತ್ತದೆ. ಪಾರ್ಡನ್? ಒನ್ ನೋಟಿಸ್. ಅಕಸ್ಮಾತ್ ಒಂದು ನೋಟಿಸ್ ಕೊಡೋ ಸಂದರ್ಭದಲ್ಲಿ ಮತದಾರ ಹಾಜರಾಗಲಿಕ್ಕೆ ಸಾಧ್ಯ ಇಲ್ಲದೇ ಸಂದರ್ಭದಲ್ಲಿ ಅವರು ಇನ್ನೊಂದು ಸಾರಿ ಅವಕಾಶ ಕೇಳಬಹುದು. ಸೊ ಒಟ್ಟು 2 ಸಾರಿ ಮಾತ್ರ ಅವರಿಗೆ ಅವಕಾಶ ಕೊಡಲಿಕ್ಕೆ ಸಾಧ್ಯ. ಒಟ್ಟು ಟೋಟಲ್ ಓನ್ಲಿ 2 times. ಇಲ್ಲ, BLO ಹತ್ರ ಮೊಬೈಲ್ ನಂಬರ್ ಇರ್ತದೆ. ಖಂಡಿತವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ತಿಳ್ಕೊಳ್ತಾರೆ. ಸೊ ಅವರು ಮತದಾರರು, ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಮತದಾರರು ಸೂಚಿಸುವ ಯಾರೋ ಬರ್ತಾರೆ ನೋಟಿಸನ್ನು ಕೊಡಬಹುದು. ಪಾರ್ಡನ್? ಇಲ್ಲ, the DOs can definitely follow some innovative methods to reach the voter, but the notice has to be in the physical form and shall be served to the voter. ಉದಾಹರಣೆಗೆ ಮತದಾರನ ಉದಾಹರಣೆಗೆ ಯಾರಿಗೆ ನೋಟಿಸ್ ಜನರೇಟ್ ಆಗ್ತಾ ಅವ್ರದ್ದು ಮೊಬೈಲ್ ನಂಬರ್ ಇದ್ದರೆ if the ERO wants to send SMS, we have no problem, they can follow. ಬಟ್ ನೋಟಿಸನ್ನು SMS ಕಳಿಸ್ತೀನಿ ಅದೇ ನೋಟಿಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಟಿಸ್ ಹ್ಯಾಸ್ ಟು ಬಿ ಸರ್ವ್ಡ್ ಇನ್ ದಿ ಫಿಸಿಕಲ್ ಫಾರ್ಮ್. ಮತದಾರನ ಸಂಪರ್ಕಿಸಲಿಕ್ಕೆ ಯಾವುದೇ ಒಂದು ಮಾರ್ಗ ಬೇಕಾದರೂ ಸಂಬಂಧಪಟ್ಟ ERO, DO, ARO ಕೈಗೊಳ್ಳಬಹುದು. ಅದು ಕುರಿತು ಯಾವುದೂ ಸಮಸ್ಯೆಗಳಿಲ್ಲ. ಮತದಾರರಿಗೆ ಅನುಕೂಲ ಮಾಡಿದ್ದಲ್ಲಿ ಖಂಡಿತವಾಗಿ ಅದು ಉತ್ತಮ ಕೆಲಸ ಆಗಿರ್ತದೆ. ಆದರೆ ನೋಟಿಸ್ ಮಾತ್ರ ಖಂಡಿತವಾಗಿ ಫಿಸಿಕಲ್ ಫಾರ್ಮೆಟಲ್ಲಿ ಇರ್ತದೆ. ವಾಟ್ಸಪ್ಪಲ್ಲಿ ನೋಟಿಸ್ ಕಳಿಸಿದ್ದೀನಿ ಬನ್ನಿ ಅಂತ ಕರೀಲಿಕ್ಕೆ ಆಗೋದಿಲ್ಲ. Yes. 43,80,000 you have mentioned. Yes. Is it possible for them to search their name online? Yes. ಈಗ ನೋ ಮೇಪಿಂಗ್ ಕೇಸಸ್ ತೊಗೊಂಡ್ರೆ ನೋ ಮೇಪಿಂಗ್ ಕೇಸಸ್ ಸ್ಟಿಲ್ ದೇ ಕ್ಯಾನ್ ಬಿ ಸರ್ಚ್ಡ್. ಕೆಲವರು ನಾವು ಮೊದಲೇ ಸ್ಪಷ್ಟವಾಗಿ ಹೇಳಿದ್ದೀವಿ, ಮ್ಯಾಪಿಂಗ್ ಡೇಟಾದಲ್ಲಿ ತಮ್ಮ ಅಥವಾ ತಮ್ಮ ರಿಲೇಟಿವ್ದ ಹೆಸರು ಈ ದೇಶದ ಯಾವುದೇ ಒಂದು ಭಾಗದಲ್ಲಿರೋ ಪೊಲೀಸ್ ಸ್ಟೇಷನ್ ಇದ್ರೂ ಪರವಾಗಿಲ್ಲ ಎಂದು ಹೇಳಿದ್ವಿ. ಕೆಲವರು ಯಾವುದೋ ಒಂದು ಸಂದರ್ಭದಲ್ಲಿ ತಪ್ಪುಗರಿಗೆಯಿಂದ ಕರ್ನಾಟಕದಲ್ಲಿ ಇಲ್ಲ ಹೆಸರು ಅಂತ ಯಾರ ರೀತಿ ನಾವು ತಳ್ಕೊಂಡಿದ್ರು ಸಮೇತ ನಾನು ವಿನಂತಿ ಮಾಡ್ತೀನಿ, ನೋ ಮ್ಯಾಪಿಂಗ್ ಕೇಸಸಲ್ಲಿ ಸ್ಟಿಲ್ ದ ಮ್ಯಾಪಿಂಗ್ ಡೇಟಾ ಕ್ಯಾನ್ ಬಿ ಫೌಂಡ್ ಔಟ್. ಅದು ಇನ್ನೂ ಅವರಿಗೆ ಅನುಕೂಲ ಆಗುತ್ತದೆ. ಸೊ ಇಟ್ ಕ್ಯಾನ್ ಬಿ BLOಗಳು ಖಂಡಿತವಾಗಿ ಅನುಕೂಲ ಮಾಡೇ ಮಾಡ್ತಾರೆ. Can they search their names? Yes. What is the process? Can you just elaborate? How that in the map, then app only you have to go and search? ಈಗ ಯಾಕೆ ನೋ ಮ್ಯಾಪಿಂಗ್ ಕೆಲವ್ರದ್ದು ಆಗಿಲ್ಲ ಅಂತ ಕೇಳಿದರೆ, ಒಂದು ದೇ ಮೆ ನಾಟ್ ಬಿ ಅವೈಲೇಬಲ್ ಟು ದ BLO. ಈಗ ಮುಖ್ಯವಾಗಿ ಜಾಸ್ತಿ ನೋ ಮ್ಯಾಪಿಂಗ್ ಕೇಸ್ ಇರೋದು ನಗರ ಭಾಗಗಳಲ್ಲಿ. ನಗರ ಭಾಗದಲ್ಲಿ ಯಾಕೆ ಆಗಿರ್ತದೆ ಅಂತ ಕೇಳಿದರೆ, ಉದಾಹರಣೆಗೆ ಯಾರೊಬ್ಬರು ಬೇರೆ ಒಂದು ರಾಜ್ಯದಿಂದ ಇಲ್ಲಿ ಮೈಗ್ರೇಟ್ ಆಗಿ ಬಂದಿರ್ತಾರೆ. ಉದಾಹರಣೆಗೆ ನನ್ನದೇ ತೊಗೊಳ್ಳಿ, ಏನಾಗಿರ್ತದೆ, ಈಗ ನಂದು ಹೆಸರು ಎಷ್ಟು ಸರ್ಚ್ ಮಾಡಿದ್ರು 2002 ಡೇಟಾಬೇಸ್ ಕರ್ನಾಟಕದಲ್ಲಿ ಇರುವುದಿಲ್ಲ. ಐ ಆಮ್ ಫ್ರಮ್ ತಮಿಳ್ನಾಡು. ಸೊ ತಮಿಳ್ನಾಡು ಡೇಟಾಬೇಸ್ ಸರ್ಚ್ ಮಾಡಿದರೆ ಮಾತ್ರ ನನಗೆ ಸಿಕ್ಕಿರ್ತದೆ. ಸೊ ನಂದು ತಮಿಳ್ನಾಡಲ್ಲಿ ಊರ ಹೆಸರು ಹೇಳಿದರೆ ವೆಬ್ಸೈಟ್ ಸಿಕ್ಕಿರ್ತದೆ. ನಾನು BLOಗೆ ಹೇಳಿದ ಮೇಲೆ ಸರ್ಚ್ ಮಾಡಿರ್ತಾರೆ. ಸಪೋಸ್ ನಾನು ಹೇಳಿಲ್ಲ ಅಂದರೆ ನೀವು ಎಷ್ಟು ಸರ್ಚ್ ಮಾಡಿದ್ರೆ ಕನ್ನಡದಲ್ಲಿ ಹೆಸರು ಇರುವುದಿಲ್ಲ. ಸೊ ಆದ ಕಾರಣ ವಿನಂತಿ ಮಾಡ್ತೀನಿ, ನೋ ಮ್ಯಾಪಿಂಗ್ ಕೇಸಲ್ಲಿ ಸ್ಟಿಲ್ ದ ಮ್ಯಾಪಿಂಗ್ ಡೇಟಾ ಕ್ಯಾನ್ ಬಿ ಫೌಂಡ್ ಔಟ್. BLOಗಳು ಖಂಡಿತವಾಗಿ ದೇ ಆರ್ ವೆರಿ ವೆಲ್ ಟ್ರೈನ್ಡ್. ಆಲ್ರೆಡಿ ಸುಮಾರು ಇಷ್ಟು ಜನರದ್ದು ಡೇಟಾವನ್ನು ಅವರು ತೊಗೊಂಡಿದ್ದಾರೆ. ಅದರಿಂದ BLOಗೆ ನೋಟಿಸ್ ಕೊಡುವಾಗ BLOಗೆ ಸಂಪರ್ಕಿಸಿದರೆ ಖಂಡಿತವಾಗಿ BLO ತಮಗೆ ಅನುಕೂಲ ಮಾಡ್ತಾರೆ. This list is not opening, sir. Whenever we go, this 404 error is coming. Maybe it's getting uploaded now. It will take some time. And the search is also very high. Searches also ಜಾಸ್ತಿ ಇರ್ತದೆ. Definitely. Maybe it will be settled within few hours or something. Yes. So these 23 lakh no mapping cases, people have not found their details despite multiple combinations. So that is taken. Now, if I'm getting a notice for no mapping, what are the documents I'm supposed to bring for the no mapping to verify that? ಇದು ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅವರ ಮಾಹಿತಿ. ಈಗಾಗಲೇ 1,96,96,339 ಮತದಾರರನ್ನ ASDDO ಪಟ್ಟಿಗೆ ಸೇರಿಸಲಾಗಿದೆ. ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್ ಮತ್ತೆ ಡೆಡ್, ಡ್ಯೂಪ್ಲಿಕೇಟ್ ಈ ರೀತಿ ಇದ್ದಂಥವರನ್ನ
ಮತದಾರರನ್ನ ತೆಗೆದುಹಾಕಲಾಗಿದೆ. ಅಂತವರು ಮತ್ತೆ ಮತದಾರರ ಪಟ್ಟಿಗೆ ಸೇರಿಸುವಂತಹ ಅವಕಾಶ ಕೂಡ ಇದೆ. ಫಾರ್ಮ್ 6 ಮೂಲಕವಾಗಿ ಮತ್ತೆ ಮತದಾರ ಪಟ್ಟಿಗೆ ಸೇರಿಸಬಹುದಾಗಿದೆ. ಯಾರೆಲ್ಲ ಈಗ ಅವೈಲೇಬಲ್ ಇರಲಿಲ್ಲ, ಯಾರೆಲ್ಲ ಈ ಪಟ್ಟಿ ಅಂದ್ರೆ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ಅಂಥವರಿಗೆ ಮತ್ತೊಂದು ಅವಕಾಶವನ್ನ ನೀಡಲಾಗ್ತಾ ಇದೆ.